ಸಿದ್ದಾಪುರ ಹಾಗೂ ನೆಲುದಿಕೇರಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಮೊದಲ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಸಿದ್ದಾಪುರ ಹಾಗೂ ನೆಲುದಿಕೇರಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಮೊದಲ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಸಂಘದ ಅಧ್ಯಕ್ಷ ಸಲೀಂ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆಟೋ ಚಾಲಕರು ಸ್ವಾವಲಂಬಿಗಳಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಗಣ್ಯರು ಕರೆ ನೀಡಿದರು. ವಿರಾಜಪೇಟೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶಶಿಧರನ್ ಮಾತನಾಡಿ, ಪ್ರಸ್ತುತ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದ್ದು, ಲಕ್ಷಾಂತರ ಯುವಜನರು ಆಟೋ ರಿಕ್ಷಾ ಓಡಿಸಿ ಸ್ವಾವಲಂಬನೆ ಬದುಕು ಕಟ್ಟಿಕೊಂಡಿದ್ದು, ನಿರಂತರ ತೈಲ ಹಾಗೂ ರಿಕ್ಷಾಗಳ ಬಿಡಿಭಾಗಗಳ ಬೆಲೆ ಏರಿಕೆಯಿಂದ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಆದ್ದರಿಂದ ಆಟೋ ದರ ಪರಿಷ್ಕರಣೆಗೆ ಅಗತ್ಯವಿದೆ ಎಂದು ಒತ್ತಾಯಿಸಿದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೀತಿಮಾಡ ರೀನಾ ತುಳಸಿ, ಸಿದ್ದಾಪುರ ಪೊಲೀಸ್ ಸಹಾಯಕ ಠಾಣಾಧಿಕಾರಿ ಮೋಹನ್, ಆಟೋ ಚಾಲಕರ ಸಂಘದ ಕಚೇರಿ ದಾನಿಗಳಾದ ಎಂಎ ರಫೀಕ್ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಜನಸೇವಕರಿಗೆ, ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಒಂದು ಅರ್ಧ ಗಂಟೆ 1 ಗಂಟೆಗಾದ್ರೂ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳೋದು ನನ್ನ ಉದ್ದೇಶ. ಮತ್ತೆ ಶಶಿ ಸರ್ ಹೇಳಿದ್ರು, ಹೊರಗಡೆ ಹೋಗ್ಲಿಕ್ಕೆ ನಮಗೊಂದು ಅವಕಾಶ ಇಲ್ಲ, ಬೇರೆ 10-15 ಕಿಲೋಮೀಟರ್ ಒಳಗಡೆ ಅಂತ ಹೇಳಿ. ಅದು ನಿಜವಾಗ್ಲೂ ಒಂದು ಬೇಸರದ ಸಂಗತಿ. ಏಕೆಂದ್ರೆ ವ್ಯವಸ್ಥೆಯಲ್ಲಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗಕ್ಕೆ ಎಲ್ಲರೂ ಸಾಲದಂತ ಸ್ಥಿತಿಯಲ್ಲಿ ಇರ್ತಾರೆ. ಆಟೋದವ್ರು ಏನ್ ಮಾಡ್ತಾರೆ, ಅವರಲ್ಲಿ ಮಾನವೀಯತೆಯ ದೃಷ್ಟಿ ಜಾಸ್ತಿ. 50 ರೂಪಾಯಿ ಕೊಡಲಿ 30 ಇದ್ರು ಬನ್ನಿ ಕರ್ಕೋಗ್ತೀವಿ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಮನಸ್ಸಿನ ಆಟೋ ಚಾಲಕರು. ಅದು ನನಗೆ ತುಂಬಾ ಹೆಮ್ಮೆಯ ವಿಷಯ. ನಮ್ಮ ನೆಲುದಿಕೇರಿ ಸಹೋದರರು ಕಾಣುವಾಗೆಲ್ಲ ನಂಗೆ ಖುಷಿನೇ. ಅವ್ರ ಜೊತೆ ಇನ್ನೂ ಒಂದು 10 ಜನ ಆಗ್ಲಿ ಅಂತ, ಚಾಲಕಿಯರಾಗ್ಲಿ ಅಂತ ಹೇಳಿ. ಅದಕ್ಕೆ ತುಂಬಾ ಗೌರವಿಸ್ತೀನಿ ಅವ್ರನ್ನ ನಾನು ಎಲ್ಲಿ ನೋಡಿದ್ರು ಕೂಡ. ಅದಕ್ಕೆ ಹೇಳೋದು. ಮತ್ತೆ ಸರ್ ಒಂದು ಮಾತು ಹೇಳಿದ್ರು, ಗ್ರಾಮ ಪಂಚಾಯತಿಯಲ್ಲಿ ನಿಮಗೊಂದು ಕಚೇರಿ ವ್ಯವಸ್ಥೆ. ನನಗೆ 2 ದಿನ ಆಗಿದೆ ಪದವಿ ತಗೊಂಡು. ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಡ್ತೇನೆ ಸರ್. ದೊಡ್ಡ ಮನಸ್ಸು ಮಾಡಿ ಸರ್ ದಾನಿಗಳಾಗಿದ್ದಾರೆ. ಅದಕ್ಕೆ ನಾವು ಅವರಿಗೆ ಚಿರಋಣಿ. ಅಧ್ಯಕ್ಷರು ಮತ್ತು ನನ್ನ ಕ್ಲಾಸ್ಮೇಟ್. ನ್ಯೂಸ್ ಸಂಗಮಕ್ಕಾಗಿ ಕರಡಿಗೋಡು ಕೃಷ್ಣ, ಸಿದ್ದಾಪುರ. ಕೊನೆಯಲ್ಲಿ ಮತ್ತೊಮ್ಮೆ